ಐಟಮ್ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮತ್ತು ವಿವಿಧ ಸಂಘಟನೆಗಳ ಮುಖಂಡರು, ನಾಯಕರು ಮತ್ತು ಕಾರ್ಯಕರ್ತರು ಏನು ಸೇರಿದ್ದಾರೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಫವಾದ್ ಖಾನ್ ಅವರು ಕೇವಲ ಮುಸಲ್ಮಾನ್ ನಾಯಕರಲ್ಲ, ಅವರು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಶೋಷಿತ ಸಮುದಾಯದ ನಾಯಕರಾಗಿ ಇವತ್ತು ಹೊರಹೊಮ್ಮಿದ್ದಾರೆ. ಅಂತ ನಾಯಕರನ್ನು ಇವತ್ತು ರಾಜಕೀಯ ಷಡ್ಯಂತ್ರದಿಂದ ತಪ್ಪಲು ಪ್ರಯತ್ನ ಪಡ್ತಿದ್ದಾರೆ. ಅಧಿಕಾರಕ್ಕೆ ತರಲು ಶ್ರಮಿಸಿರುವಂತ ನಿಮ್ಮಂತ ನಾಯಕ, ಅಂತ ನಾಯಕನ್ನು ಇವತ್ತು ಉಪಮುಖ್ಯಮಂತ್ರಿ ಮಾಡ್ತಾರಂತ ನಾವು ಕರ್ನಾಟಕ ಅಲ್ಪಸಂಖ್ಯಾತರ ಮತ್ತು ಶೋಷಿತ ವರ್ಗದವರು ಏನು ಆಸೆ ಇಟ್ಕೊಂಡಿದ್ರು, ಆ ಆಸೆಯನ್ನು ಇವತ್ತು ಮುಖ್ಯಮಂತ್ರಿ ಮಾಡೋದ್ರಿಂದ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಚುಕ್ಕಾಣಿ ಹೊಡಿತದೆ, ಅದರ ಸಂಶಯವಿಲ್ಲ. ಏನಾರೇ ಇದು ಹೆಚ್ಚು ಕಡಿಮೆ ಆದರೆ ಇದು ಮುಂದಿನ ದಿನಗಳಲ್ಲಿ ಅನಾಹುತ ಆಗೋದಂತೂ ಗ್ಯಾರಂಟಿ ಇದೆ. ಅದರಿಂದ ನಾನು ನಮ್ಮ ಇಲ್ಲಿ ಸೇರಿರುವ ಎಲ್ಲ ಕಾರ್ಯಕರ್ತರು, ನಾಯಕರು ಮತ್ತು ವಿವಿಧ ಸಂಘಟನೆಗಳ ಪರವಾಗಿ ಇದು ಹೋರಾಟ ಏನಿದೆ, ಇದು ನಮ್ಮ ಬೇಡಿಕೆ, ಇದು ಪಕ್ಷ ರಹಿತವಾಗಿದೆ. ಎಲ್ಲ ಪಕ್ಷದ ಮುಖಂಡರು ಏನು ಅಲ್ಪಸಂಖ್ಯಾತರ ನಾಯಕರಿದ್ದಾರೆ ಅವರೆಲ್ಲರೂ ಸೇರಿಕೊಂಡಿದ್ದಾರೆ. ಇವತ್ತು ಒತ್ತಾಯ, ಇವತ್ತು ಎಣ್ಣೆ ಪಟ್ಟಿಯಲ್ಲಿ PZ ಜಮೀರ್ ಅಹಮದ್ ಖಾನ್ ಅವರಿಗೆ ಉಪಮುಖ್ಯಮಂತ್ರಿ ಮಾಡುವ ಮೂಲಕ ಒಂದು ಒಳ್ಳೆ ಪೋರ್ಟ್ಫೋಲಿಯೋವನ್ನು ಕೊಡಬೇಕು. ಯಾವ ರೀತಿ ಅವರು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಭಿವೃದ್ಧಿ ಪಡಿಸಿದ್ದಾರೆ, ಯಾವ ರೀತಿ ಅವರು ಗೃಹ ಸಹಾಯ ಮಾಡಿದ್ದಾರೆ, ಮುಂದಿನ ದಿನಗಳಲ್ಲಿ ಅವರು ಸಹಾಯ ಮಾಡಲೇಬೇಕು. ಮತ್ತು ಪಕ್ಷ ಅಧಿಕಾರಕ್ಕೆ ಬರಬೇಕಂತ ಹೇಳಿದ್ರೆ PZ ಜಮೀರ್ ಅಹಮದ್ ಖಾನ್ ಅವರಿಗೂ ಅಧಿಕಾರ ಕೊಳ್ಳೇಬೇಕು. ಇನ್ನು ಒಂದು ಮಾತು, ಇವತ್ತು ದೊಡ್ಡ ದೊಡ್ಡ ಭಾಷಣ ಬಿಗಿದ್ರಲ್ಲ ಬೈ ಎಲೆಕ್ಷನ್ ಅಲ್ಲಿ ಬಂದು ನಾಯಕರುಗಳು, ಅವ್ರನ್ನ ನಾನು ಕೇಳ್ತಾ ಇದ್ದೀನಿ ಮಾಧ್ಯಮದ ಮುಖಾಂತರ, ಏನು ಇವತ್ತು ಸಲೀಂ ಅಹಮದ್, ರಿಜ್ವಾನ್ ಅರ್ಷದ್, ಉಬೇದುಲ್ಲಾ, ವೈ ಸೈದ್ ಅಹಮದ್, ಬಲ್ಕಿಸ್ ಬಾನು ಏನೇ ಇದ್ದಾರೆ, ಮನ್ಸೂರ್ ಅಲಿ ಖಾನ್ ಅವರು ಈ ಹಿಂದೆ ಅನೇಕ ಸಲ, 2 ಸಲ, ಒಂದ್ಸಲಿ ಲೋಕಸಭೆಯಲ್ಲಿ ಸೋತಿದ್ದಾರೆ, ಒಂದ್ಸಲಿ ರಾಜ್ಯಸಭೆಯಲ್ಲಿ ಅವರಿಗೆ ಮೋಸ ಆಗಿತ್ತು. ಅವರಿಗಪ್ಪ ಅಂತ ಹೇಳಿದ್ರೆ ನಮ್ಮ ಇವತ್ತು ಹಿಂದುಳಿದ ವರ್ಗಗಳ ಏನು ಆಯೋಗದ ವರದಿ ಇದೆ, ಅದರ ಪ್ರಕಾರ ನಾವು 14% ಇದ್ದೀವಿ. 14% ನಮಗೆ ಒಂದೇ ಒಂದು ಸ್ಥಾನ ಕೊಟ್ಟಿದ್ದಾರೆ. 8% ಇರುವ ಜಾತಿಗಳಿಗೆ 2 ಸ್ಥಾನ ಕೊಟ್ಟಿದ್ದಾರೆ. 9% ಇರುವ ಸಮುದಾಯಗಳಿಗೆ 3 ಸ್ಥಾನಗಳು ಕೊಟ್ಟಿದ್ದಾರೆ. ಇಂಥ ಅನ್ಯಾಯ, ಇಂಥ ಘೋರ ಅನ್ಯಾಯ ಕಾಂಗ್ರೆಸ್ ಪಕ್ಷದಿಂದ ಆದರೂ ಸಹ ಸುಮ್ಮನಿದಾರಲ್ಲ ಇವು ನಮ್ಮ